ಅಷ್ಟು ರೀಚ್ ಆಗುತ್ತೆ ಅಂತ ಹೇಳಕ್ ಇವತ್ತು ನಾವು ಒಂದು ಪ್ಯಾನ್ ಇಂಡಿಯಾ ಫಿಲಮ್ ನ ರಿವ್ಯೂ ಮಾಡೋಣ ಅಂದಿದ್ದೀವಿ. ನೀವು ಟೈಟಲ್ thumbnail ನೋಡಿ ಬಂದಿರಬಹುದು ಕೂಲಿ ಫಿಲಂ ಹೆಂಗಿದೆ ಅಂತ. ಅಷ್ಟೊಂದು ಎಕ್ಸ್ಪೆಕ್ಟೆಡ್ ಏನ್ ಇಟ್ಕೋಬೇಡಿ, ಸ್ವಲ್ಪ ಏನ್ ತುಂಬಾನೇ ಬೇಜಾರಾಗುತ್ತೆ. ಮೂವಿಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಡಕ್ ಹೋಗಿದ್ದಾರೆ, ಬಟ್ ಆ ಟ್ವಿಸ್ಟ್ ಎಲ್ಲ ಯೂಸ್ ಆಗಿದೆ ಅಂತ ನನಗೇನ್ ಫೀಲ್ ಆಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಗೆ ಎಕ್ಸ್ಪೆಕ್ಟೆಡ್ ಆಗ್ಬಿಟ್ಟಿದೆ ಫಿಲಮ್. ಅಲ್ಲಿ ಸ್ಕ್ರೀನ್ ಪ್ಲೇ ಕಾಣ್ತಿರುತ್ತೆ ಅವ್ರು ಮಾಡಿರೋ ಮಿಸ್ಟೇಕ್ ಏನೋ, ಏನ್ ಇಂಪ್ರೂವೈಸ್ ಮಾಡ್ಬೋದಾಯ್ತು ಅಂತ ನನಗೆ ಫೀಲ್ ಆಯ್ತು. ಅವ್ರಿಗೆ ಯಾಕೆ ಫೀಲ್ ಆಗಿಲ್ವೋ ಗೊತ್ತಿಲ್ಲ. ರೀಸೆಂಟ್ ಆಗಿ ತುಂಬಾ ರೀಲ್ಸ್ ಅಲ್ಲಿ ವೈರಲ್ ಆಗ್ತಿತ್ತು. ಉಪೇಂದ್ರ ಸರ್ ಲೋಕೇಶ್ ಸರಿಗೆ ಹೇಳ್ತಿರೋದು ಏನಂತ, ಉಪೇಂದ್ರ 1 ಸೆಕೆಂಡ್ ಮಾಡ್ತಾ ಇದಾರೆ ಅಂತ. ಬಟ್ ನನಗೆ ಗೊತ್ತಿಲ್ಲ ಯಾವ ತರ ಉಪೇಂದ್ರ ಸರ್ ಹೇಳಿದ್ರು ಅಂತ. ನಿಮಗೆ ಗೊತ್ತಿರುತ್ತಲ್ಲ, ನಾವೇನೋ ಒಂದ್ ಅರ್ಥ ಮಾಡ್ಕೊಂಡ್ರೆ ಅವ್ರೇನೋ ಒಂದ್ ಹೇಳಿದ್ರು. ವುಡ್ ಅಲ್ಲೂ ಒಬ್ಬೊಬ್ರು ತಗೊಂಡಿದ್ರು, ಮಲಯಾಳಂ ಇಂದ ಶಾಹಿರ್ ಮೇನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬಾ ಸ್ಕ್ರೀನ್ ಪ್ಲೇ ಅಲ್ಲಿ ಕಾಣಿಸ್ತಾರೆ ಅವರು. ಇಂದ ನಾಗಾರ್ಜುನ್, ಉಪ್ಪಿ ಸರ್ ಬಂದ್ಬಿಟ್ರೆ ಅವ್ರ ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ಸ್ವಲ್ಪನೇ ಇರೋದು, ಬಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ ವೈಸ್. ಅಮೀರ್ ಖಾನ್ ಅವ್ರದ್ದು ಏನ್ ಬೇಕಾಗಿರ್ಲಿಲ್ಲ, ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಒಂದು ಫೈನಲ್ ಅಲ್ಲಿ ತೋರ್ಸ್ಬೇಕಲ್ಲ ನಮ್ದೇನು ಅಂತ, ಅದಕ್ಕೋಸ್ಕರ ಬಂದ್ರು ಅಂತ ಅನ್ಸುತ್ತೆ. ಅಷ್ಟು ಬಿಟ್ರೆ ಒಂದು ಹೈಪು ಮತ್ತೆ ಆಡಿಯನ್ಸ್ ನ ಗ್ರಾಬ್ ಮಾಡಕ್ಕೆ ಕಳಿಸಿದ್ದು ಒಂಥರ ಸ್ಟ್ರಾಟಜಿ ಇದು ಕೂಡ. ಕಳೆದ ಬರೀ ನೀವೆಲ್ಲ ನೋಡ್ದಂಗೆ ಲೋಕೇಶ್ ಕನಗರಾಜ್ ಅವರು ತುಂಬಾ ಚೆನ್ನಾಗಿರೋ ಫಿಲ್ಮ್ಸ್ ಕೊಟ್ಟಿದ್ದಾರೆ, ಒಂದಕ್ಕೊಂದು ಲಿಂಕ್ ಆಗಿ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ನಾನು ತುಂಬಾ ಸರಿ ಯೋಚನೆ ಮಾಡಿದ್ದೆ. ಫಾರ್ ಎಕ್ಸಾಂಪಲ್ ವಿಕ್ರಮ್ ನೋಡಿ, ಲಿಯೋ ನೋಡಿ. ವಿಕ್ರಮ್ ನೋಡಾದ್ಮೇಲೆ ನಾನು ಕೈದಿ ನೋಡಾದ್ಮೇಲೆ ಲಿಯೋ ನೋಡಿದ್ದು. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಅವ್ರ ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಏನೋ ಆಗಿ ತೀರೋಗ್ತಾರೆ ಅನ್ನೋದು ಬೇಸಿಸ್ ಮೇಲೆ ಅವ್ರು ಹುಡ್ಕೊಂಡು ಬಂದು ಸಾಲ್ವ್ ಮಾಡೋಣ ಅಂತ ನೋಡಿ ಹೆಲ್ಪ್ ಮಾಡಕ್ ನೋಡ್ತಾರೆ. 3 years ರಜನಿಕಾಂತ್ ಸರ್ದು ವರ್ಕಿಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋಣ ಅಂತ ಒಂದು ನೆಗೆಟಿವ್ ರೀಲ್ ಮಾಡಕ್ ತೋರಿಸಿದ್ದಾರೆ ಆಸ್ ಎನ್ ಹೀರೋ ಆಗಿ ವರ್ಕ್ ಮಾಡೋ ಥರ. ಸೊ ಅವರಿಗೆ ಅಷ್ಟೊಂದು ರೀಚ್ ಆಗಿಲ್ಲ ಅಂತ ಅನ್ಸುತ್ತೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ. ಯಾಕೆಂದ್ರೆ ಅವ್ರ ಆಕ್ಟಿಂಗ್ ಲೆವೆಲ್ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗ. ಸೊ ಅವ್ರ ಆಕ್ಷನ್ಸ್, ಅವ್ರ ಸ್ಟೈಲ್, ಆ ಕದರ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ, ಅದನ್ನ ಕಣ್ಣಿಂದಾನೇ ನೋಡಿ. ಅವ್ರಿಗೆ ಅಷ್ಟು ಏಜ್ ಆದ್ರೂ ಅವ್ರ ಆಕ್ಟಿಂಗ್ ಅಲ್ಲಿ ಏನೂ ಕಡಿಮೆ ಆಗಿಲ್ಲ. ನೀವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀರಾ, ರಜನಿಕಾಂತ್ ಸರ್ ಫಿಲಂ ಎಂಟ್ರಿ ಆಗ್ಬೇಕಾದ್ರೆ ಅದು ನೀವು ನೋಡಿದಿರಲ್ಲ, ಬ್ಲೂ ಸ್ಕ್ರೀನ್ ಅಲ್ಲಿ ಬರುತ್ತೆ, ಅದು ಹೀರೋ ಆಗಿ. ಈ ಫಿಲಮ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಟ್ರೋ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ನೆಗೆಟಿವ್ ಸೈಡ್ ನಿಲ್ತಾರೆ ಅಂತ. ಸೊ ಇನ್ನೊಂದು ಸ್ವಲ್ಪ ಏನಾದ್ರು ಬರ್ಬೋದಾಗಿತ್ತು ಅವ್ರ ಕಡೆಯಿಂದ ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್. ಇದು ನನ್ನ ಪ್ರಕಾರ ನಾನು ಹೇಳ್ತಿರೋದು ರಿವ್ಯೂ. ಮೂವಿಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಡಕ್ ಹೋಗಿದ್ದಾರೆ, ಬಟ್ ಆ ಟ್ವಿಸ್ಟ್ ಎಲ್ಲ ಯೂಸ್ ಆಗಿದೆ ಅಂತ ನನಗೇನು ಫೀಲ್ ಆಗಿಲ್ಲ. ಮತ್ತೆ ರಚಿತಾ ರಾಮ್ ಮ್ಯಾಮ್ ಟಾಪ್ ನಾಚ್ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಸುತ್ತೆ. ಅದನ್ನ ಬಿಟ್ರೆ ಶ್ರುತಿ ಹಾಸನ್ ಅವರಿದ್ದಾರೆ, ತುಂಬಾ ಟೈಮ್ ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇಗೆ. ಅಷ್ಟೊಂದು ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಫೈನಲಿ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಆವರೇಜ್ ಫಿಲಮ್. ಇದು ಕಷ್ಟ ಆಗ್ಬೋದು, ಬಟ್ ಇಟ್ಸ್ ಎ ರಿಯಾಲಿಟಿ. ಗೊತ್ತಿಲ್ಲ ಬೇಸಿಕಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ತರ ಇತ್ತು ಅಂತ. ಬಟ್ ಇದು ನಾನು ಹೇಳಿದಿಷ್ಟು ನನ್ನ ಪಾಯಿಂಟ್ ಆಫ್ ವ್ಯೂ. ಇದನ್ನ ಯಾವುದೇ ಹೀರೋಗಾಗ್ಲಿ ಇನ್ನೊಬ್ರಿಗಾಗ್ಲಿ ಹರ್ಟ್ ಮಾಡ್ಬೇಕು ಅಂತ ನಾನು ಇಲ್ಲಿ ಹೇಳ್ತಿಲ್ಲ. ಆದಷ್ಟು ಬೇಗ ಫಿಲಮ್ ನ ಥಿಯೇಟರಲ್ಲೇ ನೋಡಿ. ಯಾವುದೇ ತರ ರಿವ್ಯೂ ನೋಡಿ ಫಿಲಮ್ ನೋಡಬಾರ್ದು ಅಂತ ಏನಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳಿದೆ. ನಿಮ್ಮ ಪರ್ಸ್ಪೆಕ್ಟಿವ್ ಬೇರೆನೇ ಇರ್ಬೋದು. ಒಂದ್ಸರಿ ಫಿಲಮ್ ನೋಡಿ, ನೀವೇನಾದ್ರೂ ಫಿಲಮ್ ನೋಡಿದ್ರೆ ಒಂದೇ ಒಂದು ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.